ನನ್ನ ಹೆಸರು ವನಜಾ. ಇವತ್ತು ವಿಷಯ ಏನು ಅಂತಂದರೆ, ಎಲ್ಲರೂ ಪ್ರತಿಯೊಬ್ಬರು ನಾಚ್ಕೊಳ್ಬೇಕಾಗಿರೋಂಥ ವಿಷಯ ಸ್ನೇಹಿತರೆ. ನಮ್ಮ ಪ್ರತಿಯೊಂದು ವರ್ಷದಲ್ಲಿ ಒಂದೊಂದು ಅನಾಚಾರಗಳು ನಡೀತಾ ಇದೆ ಸ್ನೇಹಿತರೆ. ಈ ವರ್ಷದಲ್ಲಿ ಇದೇ ವಾರದಲ್ಲಿ ನೇಹಾ ಅವ್ರ ಮೇಲೆ ನಡೆದಂಥ ಅತ್ಯಾಚಾರ, ರೇಪ್ಗಳು ಇವೆಲ್ಲ ಜಾಸ್ತಿ ನಡೀತಾ ಇದೆ ಸ್ನೇಹಿತರೆ. ಈಗ ಅಂದರೆ ಗೊತ್ತಿದ್ದು ಬಯಲಿಗೆ ಬರೋದು ಸ್ವಲ್ಪ, ಆದರೆ ಗೊತ್ತಿಲ್ಲದಿರೋ ಮುಚ್ಚೋಗಂಥವು ಇನ್ನೂ ಜಾಸ್ತಿ ಇರುತ್ತೆ. ಆದರೆ ನಾನು ಹೇಳೋದೇನೆಂದರೆ ಸ್ನೇಹಿತರೆ, ಈಗ ಈ ಅತ್ಯಾಚಾರಗಳನ್ನು ತಡೆಗಟ್ಟೋದಕ್ಕಾಗಲ್ವಾ ಅಂತ, ಆದರೆ ಆಗುತ್ತೆ. ಅದೇ ಎಲ್ಲರೂ ಪ್ರತಿಯೊಬ್ಬರು ಪೇರೆಂಟ್ಸನ್ನು ಕೂಡ ಯೋಚನೆ ಮಾಡಬೇಕು. ಅದು ಏನು ಅಂತಂದರೆ, ಇವಾಗ ಅಲ್ಲಿ ನಡೆದಿರೋ ಒಂದು ವಿಚಾರಕ್ಕಾಗಿ ಇವಾಗ ನಮ್ಮ ಪ್ರತಿಯೊಂದು ಪೇರೆಂಟ್ಸಲ್ಲಿ ಆಲ್ರೆಡಿ ಪ್ರತಿಯೊಂದು ಹೆಣ್ಣು ಮಗಳಿರೋ ಪ್ರತಿಯೊಂದು ಪೇರೆಂಟ್ಸ್ಗೂ ಒಂದು ಥರ ಭಯ ಎತ್ಕೊಂಡಿದೆ. ಅವಾಗೆ ನಾಳೆಯಿಂದ ನಮ್ಮ ಮಕ್ಕಳನ್ನ ಹಿಂಗೆ ಹೈಯರ್ ಸ್ಟಡೀಸ್ ಮಾಡಿಸೋದು ಹಿಂಗೆ, ಇಷ್ಟೇನಾ ಲೈಫು? ನಮ್ಮದು ಗೊತ್ತಿರೋ ಸುತ್ತಮುತ್ತಲಿರೋ ಪೇರೆಂಟ್ಸು ಅಯ್ಯೋ ಜಾಸ್ತಿ ದೂರ ಕಳಿಸೋದು ಬೇಡವೇ ಬೇಡ ಅಂತ ಆಲ್ರೆಡಿ ಥಿಂಕ್ ಮಾಡಿಬಿಡ್ತಾ ಇದ್ದಾರೆ. ಇಷ್ಟೇನಾ ಹೆಣ್ಣು ಮಕ್ಕಳು ನಾಳೆ ಅವ್ರಿಗೆ ಹೈಯರ್ ಸ್ಟಡಿ ಮಾಡೋ ಯೋಚನೆ ಕೂಡ ಮೈಂಡಲ್ಲಿ ಬರಬೇಕಂದ್ರೆ ಆಲ್ರೆಡಿ ಭಯ ಎತ್ಕೊತಾ ಇದೆ ಪೇರೆಂಟ್ಸಿಗೆ. ಸ್ನೇಹಿತರೆ, ಇದನ್ನೆಲ್ಲ ತಡೆಗಟ್ಟೋದಕ್ಕಾಗಲ್ವಾ? ತಡೆಗಟ್ಬೋದು, ಆದರೆ ಜಾಸ್ತಿ ನಮ್ಮ ಪ್ರಯತ್ನ ನಾವು ಮಾಡೋಣ. ತಡೆಯೋದು ಬಿಡೋದು ಆ ಭಗವಂತನ ಕೈಯಲ್ಲಿದೆ. ನಾನು ಹೇಳೋದೇನೆಂದರೆ, ನಮ್ಮ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ನಾವು ಒಂದು ಸಬ್ಜೆಕ್ಟ್ ಒಂದು ಸ್ಕೂಲಲ್ಲೆಲ್ಲನೂ ಒಂದು ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಅದೇ ಥರನೇ ಡೈಲಿ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಪೀರಿಯಡ್ ಅಂತ ಯಾವ ಥರ ಇರುತ್ತೋ ಸ್ಕೂಲುಗಳಲ್ಲಿ, ಅದೇ ಥರ ಎವ್ರಿ ಡೇ ಒಂದು ಕರಾಟೆ ಅನ್ನೋದು ಇಕ್ಕಿದಾಗ ಸ್ಕೂಲುಗಳಲ್ಲಿ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ಗಿಂತನೂ ಪ್ರತಿಯೊಬ್ಬ ಟೀಚರೂ ಅದನ್ನು ಹೇಳಬೇಕು. ಏನಂತಂದರೆ, ಈ ಥರ ಕರಾಟೆ, ಈ ಥರ ನಿಮ್ಮ ಆತ್ಮರಕ್ಷಣೆಯನ್ನು ನೀವೇ ರಕ್ಷಣೆ ಮಾಡ್ಕೊಳ್ಬೇಕು, ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು ಅಂತ ಇವಾಗಿಂದ ಸ್ಕೂಲಲ್ಲಿ ಟೀಚರ್ಸ್ ಹೇಳೋದ್ರಿಂದ, ಅದೇ ಥರ ಪೇರೆಂಟ್ಸು ಕೂಡ ನೀನು ಇದೇ ಥರ ಇರಬೇಕು, ಈ ಥರ ಮಾಡಬೇಕು, ಅದನ್ನು ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಎಲ್ಲ ಪ್ರತಿಯೊಬ್ಬರು ಗಮನಕ್ಕೂ ಬಂದರೆ ಪ್ರತಿಯೊಂದು ಹೆಣ್ಣು ಮಗುವೂ ಸಹ ಎದ್ದು ನಿಂತ್ಕೊಳ್ಬೋದು ಸ್ನೇಹಿತರೆ. ಅವರು ಹೈಯರ್ ಸ್ಟಡಿ ಅನ್ನೋದು ಮಾಡ್ಬೋದು. ಅವರ ಆತ್ಮರಕ್ಷಣೆಗಾಗಿ ಯಾರೂ ಕಾವಲು ಬೇಕಾಗಿರಲ್ಲ. ಆಕೆ ಒಬ್ಬಳೇ ಸಾಕು. ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೂ ಒಂದು ಹೆಣ್ಣು ಮಗು ಇದೆ. ಆ ಹೆಣ್ಣು ಮಗುನ ನಾಳೆ ಕಾಲೇಜ್ಗೆ ಹೆಂಗೆ ಕಳಿಸೋದಂತಲ್ಲ, ಇವಾಗಿರೋ ಪೇರೆಂಟ್ಸ್ ಸಹ ಅಷ್ಟೇ ಸ್ನೇಹಿತರೆ, ಇದೇ ಥರ ಯೋಚನೆ ಮಾಡ್ತಾಯಿದ್ದಾರೆ. ಬೆಂಗಳೂರು ಬೇರೆ ಕಡೆ ಎಲ್ಲ ಸ್ಟಡೀಸ್ ಮಾಡ್ತಾ ಇರೋರೆಲ್ಲ, ಅಮ್ಮ ಬೇಡ ನೀನು ಬಂದುಬಿಡು, ಸಾಕಮ್ಮ ನೀನು ಓದಿದ್ದು, ನೀನು ಓದಿ ನೀನೇನು ನಮ್ಮನ್ನೇನು ಇದು ಮಾಡೋದು ಹಿಂಗೇನಿಲ್ಲ, ಉದ್ಧಾರ ಏನಾಗಂಗಿಲ್ಲ, ಬಾ ಅಮ್ಮ ಬಂದು ಮದುವೆನ ಯಾವುದೋ ಒಂದು ಹುಡುಗನ ನೋಡ್ತೀವಿ, ಮದುವೆ ಮಾಡ್ತೀವಿ, ಕಲಿಸ್ಬಿಡ್ತೀವಿ. ಆ ಹುಡುಗ ದೇವರಂಥ ಹುಡುಗನಾದರೆ ಪರವಾಗಿಲ್ಲ ಅಂತಂದರೆ ಪರವಾಗಿಲ್ಲ, ಆ ಹುಡುಗಿ ಲೈಫು ಚೆನ್ನಾಗಿರುತ್ತೆ. ಆ ಹುಡುಗ ಇನ್ನೊಂದು ಥರ ಇದ್ದರೆ ಅಷ್ಟೇ ಸ್ನೇಹಿತರೆ, ಈ ಹೆಣ್ಣು ಮಕ್ಕಳ ಲೈಫ್ ಹಾಳಾಗಿ ಹೋಗುತ್ತೆ. ಅಲ್ಲಿರೋ ಗಂಡನ ಮನೆಯಲ್ಲಿ ನಡೆಯೋದು ತವ್ರ ಮನೆಗೆ ಹೇಳಂಗಿಲ್ಲ, ತವ್ರ ಮನೆಯಲ್ಲಿರೋ ಸಿಚುವೇಶನ್ ಗಂಡನ ಮನೆಗೆ ಹೇಳಂಗಿಲ್ಲ. ಇದೇ ಥರ ಪ್ರತಿಯೊಂದು ಹೆಣ್ಣು ಮಗಳೂ ಪ್ರತಿಯೊಂದು ಮಗುನೂ ಸಹ ಇದೇ ಥರನೇ ಡೈಲಿ ನೊಂದು ಬದುಕಬೇಕು. ಇದನ್ನು ದಯವಿಟ್ಟು ತಡೆಗಟ್ಟಬೇಕಂದ್ರೆ ಈಗಿಂದನೇ ಆತ್ಮರಕ್ಷಣೆಯನ್ನು ಹೇಗೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಮಾಡೋದ್ರಿಂದ ಪ್ರತಿಯೊಂದು ಮಗುವಿಗೂ ಇದು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಪ್ರತಿಯೊಬ್ಬರಿಗೂ ತಿಳ್ಕೊಳ್ಬೇಕು. ಏನು ಅಂತಂದರೆ, ಪ್ರತಿಯೊಬ್ಬ ಮಗುಗೂ ಆತ್ಮರಕ್ಷಣೆ ಬೇಕು. ಪ್ರತಿಯೊಬ್ಬ ಮಗುಗೂ ಇವಾಗ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ ಅಂದ್ಕೊಳ್ಳಿ, ನನ್ನ ಮಗಳು ಹಿಂದ್ಗಡೆ ನಾನು ಹೋಗೋಕ್ಕಾಗತ್ತಾ? ಪ್ರತಿಯೊಬ್ಬರು ನಾವು ಹೋಗಿ ಕಾವಲಿರೋಕ್ಕಾಗತ್ತಾ? ಆಗಲ್ಲ. ಆದರೆ ಅವಳ ಆತ್ಮರಕ್ಷಣೆಗೆ ಅವಳೇ ಇರಬೇಕು. ಅವಳೇ ಪ್ರತಿಯೊಂದರಲ್ಲಿ ಚುರುಕಿರ್ಬೇಕು. ನಾವು ಪ್ರತಿಯೊಂದರಲ್ಲಿ ಎಕ್ಸಾಮ್ ಬರ್ತಿದ್ದ ತಕ್ಷಣ ಅಮ್ಮ ನನ್ನ ಮಗಳು ಇದರಲ್ಲೆಲ್ಲ ಮಾರ್ಕ್ಸ್ ಎಲ್ಲ ಔಟ್ ಬಂದಿದೆ ಅನ್ನೋದಕ್ಕಿಂತನೂ ನನ್ನ ಮಗಳ ಆತ್ಮರಕ್ಷಣೆ ತುಂಬ ಮುಖ್ಯ. ನನ್ನ ಮಗಳು ಜಸ್ಟ್ ಪಾಸ್ ಆದರೂ ಸಾಕು, ಅವಳು ಹೈಯರ್ ಸ್ಟಡೀಸ್ ಮಾಡಬೇಕು, ನಾನು ಇವಾಗಿಂದನೇ ಅವಳಿಗೆ ಕರಾಟೆ ಮಾಡಿಸ್ಬೇಕು ಅಂತ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು ಸ್ನೇಹಿತರೆ. ಈ ಥರ ತಿಳ್ಕೊಳೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಗುಗೂ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಅರ್ಥ ಆಗುತ್ತೆ ಅಂದ್ಕೊತಿದ್ದೀನಿ. ನಾನೇನಾದ್ರು ತಪ್ಪಾಗಿ ಮಾತಾಡಿದರೆ ಎಲ್ಲರಲ್ಲೂ ಕ್ಷಮೆ ಇರಲಿ. ಥ್ಯಾಂಕ್ ಯು ಸ್ನೇಹಿತರೆ.